ಕೈ ಹಿರಿಯ ನಾಯಕರಲ್ಲೇ ಮಾಟ ಮಂತ್ರ ಫೈಟ್ ಶುರುವಾಗ್ಬಿಟ್ಟಿದೆ. ಮಾಜಿ ಸಚಿವ ಕೆಎನ್ ರಾಜಣ್ಣ ವರ್ಸಸ್ ವಿಎಸ್ ಉಗ್ರಪ್ಪ ಸಿಎಂಗೆ ಮಾಟ ಮಂತ್ರ ಮಾಡಿಸಿರಬಹುದು ಎಂದಿದ್ದಕ್ಕೆ ಈಗ ಪಂಚ್ ಕೊಟ್ಟಿದ್ದಾರೆ. ರಾಜಣ್ಣ ಅವರೇ ಈ ಬಗ್ಗೆ ತನಿಖೆ ಮಾಡಿಸೋದು ಸೂಕ್ತ ಅಂತ ಹೇಳಿ ಕೌಂಟರ್ ಕೊಟ್ಟಿದ್ದಾರೆ. ಎಸ್ಸಿಪಿ ಟಿಎಸ್ಪಿ ಹಣ ಡೈವರ್ಟ್ ಆದ್ರೂ ಮಾಡಲಿಲ್ಲ. ಎಸ್ಸಿ ಸ್ಟೂಡೆಂಟ್ಸ್ ವಿದ್ಯಾರ್ಥಿ ವೇತನಕ್ಕೂ ಕೂಡ ಬಾಯ್ ಬಿಡಲಿಲ್ಲ. 56% ಮೀಸಲಾತಿ ಉಳಿಬಾರದು ಅಂತ ಹೇಳಿ ಮಾಟ ಮಂತ್ರವನ್ನ ಮಾಡಿಸಿದಾರಾ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ. ದಯಮಾಡಿ ಯಾರಾದ್ರೂ ಮೀಸಲಾತಿ ಬಗ್ಗೆ ಬಾಯ್ ಬಿಡ್ರಪ್ಪ, ನಮ್ಮ ಸಮಾಜದವರೇ ಕಾಂಪ್ರಮೈಸ್ ಪಾಲಿಟಿಕ್ಸ್ ಅಂತಾರೆ. ಬಾಯ್ ಬಿಡೋದಕ್ಕೂ ಕಾಂಪ್ರಮೈಸ್ ಪಾಲಿಟಿಕ್ಸ್ ನಡೀತಿದ್ಯಾ? ದಯಮಾಡಿ ನಮ್ಮ ತಾಳ್ಮೆ ಪರೀಕ್ಷೆ ಮಾಡಬೇಡಿ ಅಂತ ಹೇಳಿ ಧಾರವಾಡದಲ್ಲಿ ಮಾಜಿ ಸಂಸದ ಉಗ್ರಪ್ಪ ಕೆಂಡಾಮಂಡಲಾಗಿದ್ದಾರೆ. ಈಗ ನಾನು ಒಂದೊಂದ್ಸರಿ ಸಿಎಂ ಇಷ್ಟೊಂದು ಅಸಹಾಯಕರ ಆಗ್ತಾ ಇದಾರಲ್ಲ ಅಂತಕ್ಕಂಥದ್ದು ನೋಡಿದಾಗ ಯಾರಾದ್ರೂ ಮಾಟ ಮಂತ್ರ ಮಾಡಿಸ್ಬಿಟ್ಟವ್ರೇನೋ ಅವ್ರ ಮೇಲೆ ಸ್ವಲ್ಪ ವಿಚಾರ ಮಾಡ್ತಾ ಇದ್ದೀನಿ. ಅದನ್ನೇ ವಿಚಾರ ಮಾಡ್ತಾ ಇದ್ದೀನಿ ಅಂದ್ರೆ ಅದನ್ನ ನಾನು ಐ ಆಮ್ ಇನ್ವೆಸ್ಟಿಗೇಟಿಂಗ್ ಇಟ್ ಅಂತ ಮತ್ತೆ ಆಗಿರಬಹುದು ಅಂತ ಹೇಳಿ ಅದನ್ನ ಆಸ್ತಿಕರೋ ನಾಸ್ತಿಕರೋ ನೋಡ್ರಿ, ಆಸ್ತಿ ಯಾವಾಗ್ಲಾದ್ರೂ ಕೂಡ ಮನುಷ್ಯನ ಮೇಲೆ ಏನಾದ್ರು ಪರಿಣಾಮ ಆಗ್ಬೇಕು ಅಂದ್ರೆ ಅವ್ರು ಆಸ್ತಿಕರೇ ಆಗಿರ್ಬೇಕು ಅಂತಲ್ಲ, ಅಥವಾ ನಾಸ್ತಿಕರಾಗಿರ್ಬೇಕು ಅಂತಾನೂ ಅಲ್ಲ. ಬರ್ತಕ್ಕಂಥ ತೊಂದರೆ ಯಾರನ್ನೂ ಬಿಡೋದಿಲ್ಲ. ನಾನು ಮಾಟ ಮಂತ್ರದಲ್ಲಿ ನಂಬಿಕೆ ಇಲ್ಲೇ ಇರೋನು, ಗೊತ್ತಾಯ್ತಾ? ಆದ್ರೆ ಮಾಡಿರ್ಬೋದೇನೋ ಯಾರಾದ್ರೂ ಅಂತ ಹೇಳಿ ಆಗಿದೆಯೋ ಆಗಿಲ್ವೋ ಅದನ್ನ ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದೀನಿ. ಬಹುಶಃ ನನಗೆ ಅನಿಸ್ತಾ ಇದೆ ಈ 56% ಮೀಸಲಾತಿ ಉಳಿಬಾರದು ಅಂತ ಹೇಳಿ ಯಾರಾದರೂ ಮಾಟ ಮಂತ್ರ ಮಾಡಿಸಿದಾರ, ಅದನ್ನ ತನಿಖೆಗೆ ಸನ್ಮಾನ ಈಗ ಹೇಳಿದಾರಲ್ಲ ಅವರೇ ತನಿಖೆ ಮಾಡಿಸೋದು ಸೂಕ್ತ. ಅಷ್ಟೇ ಅಲ್ಲ, ಇವರುಗಳು ಬಾಯಿ ಬಿಡದಾ ಇರುವಂತದ್ದು ಇದೆಯಲ್ಲ, 187 ಕೋಟಿ ವಾಲ್ಮೀಕಿ ನಿಗಮದಲ್ಲಿ ಭ್ರಷ್ಟಾಚಾರ ಆದರೂ ಒಬ್ಬರು ಬಾಯಿ ಬಿಡಲಿಲ್ಲ. ಎಸ್ಸಿಪಿ ಟಿಎಸ್ಪಿ ಹಣ ಡೈವರ್ಟ್ ಆದರೂ ಒಬ್ಬರು ಬಾಯಿ ಬಿಡಲಿಲ್ಲ. ಈಗ ನೋಡಿ, ಇಲ್ಲೇ ಕರ್ನಾಟಕ ಯೂನಿವರ್ಸಿಟಿ ಯಾರು PhD ಹುಡುಗರಿಗೆ STಗಳಿಗೆ 10,000 ರೂಪಾಯಿ, ಬೇರೆಯವರಿಗೆ SCಗಳಿಗೆ ಕೊಡ್ತಾರೆ 10,000 ರೂಪಾಯಿ ಮಾಸಾಸ ಮಂತ್ಲಿ, OBCಗಳಿಗೆ ಕೊಡ್ತಾರೆ. ಆದರೆ ಇಲ್ಲಿರುವಂಥ ST ಹುಡುಗರು ಯಾರಿದ್ದಾರೆ ಅವರಿಗೆ 10,000 ರೂಪಾಯಿ ಮಾಸಾಸನ ಕೊಡಬೇಕು ಅಂತೇಳಿ ಯಾರೊಬ್ಬರು ಪ್ರಹ್ಲಾದ್ ಜೋಶಿನೂ ಬಾಯಿ ಬಿಡಲ್ಲ, ಜಿಲ್ಲಾ ಮಂತ್ರಿ ಲಾಡು ಬಾಯಿ ಬಿಡಲ್ಲ. ಅಥವಾ ಈ ಕಾನೂನು ಇವತ್ತೇನು 56% ರಿಸರ್ವೇಶನ್ ಹೋಗಿರುವಂಥದ್ದನ್ನ ಇದರ ಬಗ್ಗೆನೂ ಸಹ ಲಾಡು ಬಾಯಿ ಬಿಡಲ್ಲ, ಜೋಶಿನೂ ಬಾಯಿ ಬಿಡಲ್ಲ, ಬಸವರಾಜ ಬೊಮ್ಮಾಯಿನೂ ಬಾಯಿ ಬಿಡಲ್ಲ. ರಾಜ್ಯದ ಯಾವೊಬ್ಬ MLAನೂ ಇಲ್ಲ, ಯಾವೊಬ್ಬ MLCನೂ ಇಲ್ಲ, ಯಾವೊಬ್ಬ MP ನೂ ಇಲ್ಲ. ದಯಮಾಡಿ ಅವರಿಗೆ ನಿಮ್ಮ ಮೂಲಕ ಕೈ ಮುಗಿದು ಬೇಡ್ತೇನೆ, ಬಾಯಿ ಬಿಡ್ರಪ್ಪ. ಇಲ್ಲ ಹೇಳಿ ನಮಗೆ ಬೇಡ ಇವರು ಓಟು ಅಂತ ಹೇಳಿ. ಪಾಪ ನನ್ನ ಇನ್ನೊಬ್ಬ ನೆಂಟರು ಅವ್ರು ಹೇಳಿದ್ದಾರೆ ಈಗ ಕಾಂಪ್ರಮೈಸ್ ಪಾಲಿಟಿಕ್ಸ್ ಅಂತ ಹೇಳಿ, ನಮ್ಮ ಸಮಾಜದವರೇ. ಆದ್ರೆ ಈಗ ಬಾಯಿ ಬಿಡದ ಇರುವಂತದಕ್ಕೂ ಕಾಂಪ್ರಮೈಸ್ ಪಾಲಿಟಿಕ್ಸಾ? ನಾನು ನಿಮ್ಮ ಮೂಲಕ ಕೇಳ್ತೇನೆ, ದಯಮಾಡಿ ನಮ್ಮ ತಾಳ್ಮೆಯನ್ನ ಪರೀಕ್ಷೆ ಮಾಡಲಿಕ್ಕೆ ಹೋಗ್ಬೇಡಿ.